ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಐ ಆಮ್ ಯುವರ್ ಲತಾ. ಸೊ ಇವತ್ತು 6ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ಎನ್ನುವಂಥ ಸಬ್ಜೆಕ್ಟ್ನಲ್ಲಿ ಬರುವಂಥ ದಕ್ಷಿಣ ಭಾರತದ ರಾಜಮನೆತನಗಳಲ್ಲಿ ಒಂದಾಗಿರ್ತಕ್ಕಂಥ ಕಲ್ಯಾಣ ಚಾಳುಕ್ಯರ ಬಗ್ಗೆ ಇವತ್ತು ಮಾತಾಡೋಣ. ಸೊ ಏನಪ್ಪ ಅಂತಂದರೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೊಂದು ಯಶಸ್ವಿ ರಾಜಮನೆತನವನ್ನು ನಾವು ನೋಡೋದಾದರೆ ಅದು ಕಲ್ಯಾಣ ಚಾಳುಕ್ಯರು. ನೆನಪಿರಲಿ, ನಿಮಗೆ ಸ್ಕ್ರೀನ್ನಲ್ಲಿ ಏನು ಕಾಣ್ತಾ ಇದೆ ಅಲ್ವಾ, ಮಹಾದೇವ ದೇವಾಲಯ. ಅಂದರೆ ಇಟಗಿಯ ಮಹಾದೇವ ದೇವಾಲಯ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪವನ್ನು ನಮ್ಮ ಗಮನಕ್ಕೆ ತಂದಿರತಕ್ಕಂಥ ಒಂದು ಶ್ರೇಷ್ಠ ಕಲಾಕೃತಿ ಅಂತಂದರೆ ಅದು ಇಟಗಿಯ ಮಹಾದೇವ ದೇವಾಲಯ. ಅಂದರೆ ಇವತ್ತಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂತಹ ಶ್ರೇಷ್ಠ ಒಂದು ಸಾಮ್ರಾಜ್ಯ ಅಂತಂದರೆ ಅದು ಕಲ್ಯಾಣ ಚಾಳುಕ್ಯರು. ಈ ಸಾಮ್ರಾಜ್ಯದ ಬಗ್ಗೆ ನಾವು ಓದಬೇಕಾದ್ರೆ ಈ ಕಾಲದ ಸಾಹಿತ್ಯವನ್ನು ಕೂಡ ನಾವು ತುಂಬ ಅದ್ಭುತವಾಗಿ ಕಲ್ತಿರಬೇಕಾಗತ್ತೆ. ಬಟ್ ಈ ಒಂದು ಸಾಮ್ರಾಜ್ಯದಲ್ಲಿ ಕೂಡ ಅಷ್ಟೇ ಸೋಮೇಶ್ವರನಂತಹ ಶ್ರೇಷ್ಠ ದೊರೆಗಳು ಬರ್ತಾರೆ, 6ನೇ ವಿಕ್ರಮಾದಿತ್ಯನಂತಹ ಹೋರಾಟಗಾರರು ಬರ್ತಾರೆ. ಇವರ ಕಾಲದಲ್ಲೂ ಸಹ ಅವರು ಸಾಹಿತ್ಯಕ್ಕೆ ಕೊಟ್ಟಂತಹ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಉನ್ನತಿಯನ್ನು ಕೂಡ ನಾವು ಈ ಒಂದು ಸಾಮ್ರಾಜ್ಯದಲ್ಲಿ ಕಾಣಬಹುದು. ನೋಡಿ ಸ್ನೇಹಿತರೆ, ನಾವೇನು ಕಲ್ಯಾಣ ಚಾಲುಕ್ಯರ ಒಂದು ವಿಚಾರದಲ್ಲಿ ನಾವು ನೋಡ್ಬೋದು, ಬಹಳಷ್ಟು ಸಾರಿ ರಾಷ್ಟ್ರಕೂಟರ ನಂತರ ಪ್ರಾಬಲ್ಯವನ್ನು ಸಾಧಿಸಿದಂತಹ ಒಂದು ಸಾಮ್ರಾಜ್ಯನೇ ಈ ಕಲ್ಯಾಣ ಚಾಲುಕ್ಯರು. ಬೀದರ್ನ ಬಸವ ಕಲ್ಯಾಣವನ್ನು ರಾಜಧಾನಿಯನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಒಂದು ರಾಜಮನೆತನ ಅಂತ ನಾವು ಹೇಳ್ಬೋದು. ಆದರೆ ಈ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ದೊರೆ 6ನೇ ವಿಕ್ರಮಾದಿತ್ಯ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಈ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ದೊರೆ 6ನೇ ವಿಕ್ರಮಾದಿತ್ಯ ಏನಿದಾನಲ್ಲ, ಅವನ ಬಗ್ಗೆ ಇದು ಹೇಳುತ್ತೆ. ಈ ಕಲ್ಯಾಣ ಚಾಳುಕ್ಯ ಒಂದು ವಂಶದಲ್ಲಿ ಶ್ರೇಷ್ಠ ದೊರೆ ಅಂತಂದರೆ ಅದು 6ನೇ ವಿಕ್ರಮಾದಿತ್ಯ ಅಂತ ನಾವು ಹೇಳ್ಬೋದು. ಸೊ ಸುದೀರ್ಘ ಆಳ್ವಿಕೆ, ಹಾಗೆ ಕನ್ನಡ ನಾಡು ಅಭಿವೃದ್ಧಿ ಕಂಡದ್ದು ಇವನ ಕಾಲದಲ್ಲೇ. ಹಾಗಾಗಿ ಈತ ಚಾಳುಕ್ಯ ವಿಕ್ರಮ ಶಕೆಯನ್ನು ಪ್ರಾರಂಭಿಸ್ತಾನೆ. ನೆನಪಿರಲಿ, ಚಾಳುಕ್ಯ ಶಕೆಯ ಬಗ್ಗೆ ಬಹಳಷ್ಟು ಸಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ನ ಕುರಿತು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಓಕೆನಾ? ನೋಡಿ, ಈತನ ಒಂದು ಆಶ್ರಯವನ್ನು ಪಡೆದಂತಹ ಕವಿಗಳಲ್ಲಿ ಬಹಳಷ್ಟು ಶ್ರೇಷ್ಠನಾದಂತಹ ಕವಿ ಅಂತಂದರೆ ಅದು ಬಿಲ್ಲಣ. ಸೊ ಬಿಲ್ಹಣನ ವಿಕ್ರಮಾಂಕ ದೇವ ಚರಿತೆ ಇದೊಂದು ಬೃಹತ್ ಮಹಾನ್ ಕಾವ್ಯ ಅಂತಲೇ ನಾವು ಹೇಳ್ಬೋದು. ಪೂರ್ತಿ ವಿಕ್ರಮಾದಿತ್ಯನ ಒಂದು ಜೀವನ ಚರಿತ್ರೆಯ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೀವಿ ಅಂತಂದರೆ, ನೋಡ್ತಾ ಇದ್ದೀವಿ ಅಂತಂದರೆ, ತಿಳ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ಕಾರಣನೇ ಈ ವಿಕ್ರಮಾಂಕ ದೇವ ಚರಿತೆ. ಓಕೆ, ಇನ್ನು ಇವನ ಕಾಲದ ಒಬ್ಬ ಕಾನೂನು ತಜ್ಞ ಅಂತ ನಾವು ಹೇಳ್ಬೋದು. ಅವ್ರು ಯಾರು ಅಂತಂದರೆ ಅದು ವಿಜ್ಞಾನೇಶ್ವರ ಅಂತ ನಾವು ಹೇಳ್ತೀವಿ. ಸೊ ಇವನು ಕೂಡ ಇವನ ಕಾಲದ ಶ್ರೇಷ್ಠ ವಿದ್ವಾಂಸ. ಇವನು ಬರೆದಿರ್ತಕ್ಕಂತಹ ಕೃತಿ ಮಿತಾಕ್ಷರ. ಯಾವುದು? ಮಿತಾಕ್ಷರ ಸಂಹಿತೆ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಏನು ಇದೆಯಲ್ಲ, ಸೊ ಇದು ವಿಜ್ಞಾನೇಶ್ವರನ ಅದ್ಭುತವಾದಂತಹ ಒಂದು ಕೃತಿ ಅಂತ ನಾವು ಹೇಳಬಹುದು. ಸೊ ಇದನ್ನು ಹಿಂದೂ ಕಾನೂನು ಪದ್ಧತಿಯ ಪುರಾಣ ಕಾಲದ ಒಂದು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಮಾಣೀಕೃತ ಗ್ರಂಥ ಅಂತಲೇ ನಾವು ಕರಿತೀವಿ. ನೋಡಿ, ಈ ಕಾಲದ ಎಲ್ಲ ನಮ್ಮ ಮಹಾನ್ ಕಾವ್ಯಗಳ ಒಂದು ತತ್ವಗಳನ್ನು ಒಳಗೊಂಡು ಹಾಗೆ ವೇದ ಕಾಲದ ತತ್ವಗಳನ್ನು ಒಳಗೊಂಡು ರಚನೆಯಾಗಿರ್ತಕ್ಕಂಥ ಒಂದು ಶ್ರೇಷ್ಠ ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥ ಅಂತಲೇ ನಾವು ಇದನ್ನು ಕರಿತೀವಿ. ಹಾಗಾಗಿ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಏನಿದೆ, ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಅನ್ನೋದೇನಿದೆ, ನಮ್ಮ ಆ ಕಾಲದಲ್ಲಿ ಒಂದು ಶ್ರೇಷ್ಠ ಕಾನೂನು ಗ್ರಂಥವಾಗಿಯೂ ಅದು ಹೊರಹೊಮ್ಮಿರ್ತಕ್ಕಂಥದ್ದು ಅಂತ ನಾವು ಹೇಳ್ಬೋದು. ಇನ್ನು ಮುಮ್ಮಡಿ ಸೋಮೇಶ್ವರ. ಸೊ ಈ ಕಾಲದಲ್ಲಿ ನಾವು ಓದಲೇಬೇಕಾದಂತಹ ಮತ್ತೊಬ್ಬ ಶ್ರೇಷ್ಠ ದೊರೆ ಅಂತಂದರೆ ಅದು ಮುಮ್ಮಡಿ ಸೋಮೇಶ್ವರ ಕಾಲ. ಇಡೀ ಕಲ್ಯಾಣ ಚಾಳುಕ್ಯರ ಒಂದು ಇತಿಹಾಸದಲ್ಲಿ ಬಹಳಷ್ಟು ಶಾಂತಿಯಿಂದ, ಸಮೃದ್ಧಿಯಿಂದ ಮತ್ತು ಬಹಳಷ್ಟು ರೀತಿಯ ಕನ್ನಡ ಸಾಹಿತ್ಯ ಸಮೃದ್ಧಿ ಹೊಂದಿದಂತಹ ನಾಡು ಈ ಕಾಲಕ್ಕೆ ಇತ್ತು ಅಂತಂದರೆ ಅದು 3ನೇ ಸೋಮೇಶ್ವರನ
ಕಾಲದಲ್ಲಿ ಅಂತ ನಾವು ಹೇಳ್ಬೋದು. ಇನ್ನು ಶ್ರೇಷ್ಠ ವಿದ್ವಾಂಸನೇ ಆಗಿದ್ದರಿಂದ ಯಾರು ಮುಮ್ಮಡಿ ಸೋಮೇಶ್ವರ ಶ್ರೇಷ್ಠ ವಿದ್ವಾಂಸನೇ ಆಗಿದ್ದರಿಂದಾಗಿ ಮಾನಸೋಲ್ಲಾಸ ಎನ್ನುವಂಥ ಒಂದು ಕೃತಿಯನ್ನು ಕೂಡ ಬರೀತಾನೆ. ಯಾಕೆ ಅಂತಂದರೆ ಎಲ್ಲ ರೀತಿಯ ಒಂದು ಸರ್ವಶಾಸ್ತ್ರಗಳ ಅಧ್ಯಯನ ಮಾಡಿದಂತಹ ಒಬ್ಬ ಶ್ರೇಷ್ಠ ವಿದ್ವಾಂಸ ಆಗಿದ್ದವನು ಇವನು. ಹಾಗಾಗಿ ಇವನು ಉತ್ತರ ಕರ್ನಾಟಕದಲ್ಲಿ ಇವನನ್ನು ಈಗಲೂ ಕೂಡ ಸರ್ವಜ್ಞ ಚಕ್ರವರ್ತಿ ಅಂತಲೇ ಕರೀತಾರೆ. ಒರಿಜಿನಲಿ ಸರ್ವಜ್ಞ ಅಂದರೆ ಬೇರೆ ಬಿಡಿ, ಬಟ್ ಅಲ್ಲಿನ ಅನೇಕ ಸಾಹಿತ್ಯಕಾರರೇನಿದ್ರು ಅವರು ಈ ಮುಮ್ಮಡಿ ಸೋಮೇಶ್ವರನ ಮನೋಲ್ಲಾಸ ಕೃತಿಯನ್ನು ಓದಿ ಇವನನ್ನು ಸರ್ವಜ್ಞ ಚಕ್ರವರ್ತಿ ಅಂತ ಬಿರುದನ್ನು ಸಹ ಅವರು ಕೊಟ್ಟರು. ಹಾಗಾಗಿ ಮಾನಸೋಲ್ಲಾಸ ಅತಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಕೃತಿ ಅಂತಲೇ ನಾವು ಹೇಳ್ಬೋದು. ಇನ್ನು ಸ್ನೇಹಿತರೆ, ಇಲ್ಲಿ ನೋಡಿ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಮಗೆ ಸಿಗಬೇಕಾದಂತಹ ಮತ್ತೊಂದು ಅದ್ಭುತವಾದಂತಹ ಒಂದು ವಿಚಾರ ಅಂತಂದರೆ ಅದು ಸಾಹಿತ್ಯ ವಿಚಾರ. ಸೊ ಅದು ನೋಡಿ, ಇಲ್ಲಿ ಅದು ಸತ್ಯಾಶ್ರಯನ ಕಾಲ ಅಂತ ನಾವು ಹೇಳ್ತೀವಿ. ಇವನ ಆಶ್ರಯದಲ್ಲಿ ಇದ್ದವನೇ ಕವಿ ಚಕ್ರವರ್ತಿ ಎನ್ನುವ ಬಿರುದನ್ನು ಹೊಂದಿದ್ದ ಕವಿ ರನ್ನ. ರನ್ನ ಎಷ್ಟು ಅದ್ಭುತವಾಗಿ ಬರೀತಾನೆ ಅಂತಂದರೆ, ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಎನ್ನುವಂತಹ ಕೃತಿ ತನ್ನ ಆಶ್ರಯದಾತ ಸತ್ಯಾಶ್ರಯನನ್ನು ಭೀಮನಿಗೆ ಹೋಲಿಸ್ಕೊಂಡು ಈ ಒಂದು ವೀರ ಕಾವ್ಯವನ್ನು ಆತ ರಚನೆ ಮಾಡ್ತಾನೆ. ಯಾರು? ರನ್ನ. ಹಾಗಾಗಿ ಕಲ್ಯಾಣಿ ಚಾಳುಕ್ಯರ ಒಂದು ಸತ್ಯಾಶ್ರಯನ ಕಾಲದ ಆಶ್ರಯದಾತ ಈ ರನ್ನ ಈ ಕೃತಿಯನ್ನು ಬರೀತಾರೆ. ಹಾಗಾಗಿ ಈ ಕಾಲದಲ್ಲಿ ನಮಗೆ ಹಿಂದೆ ರಾಷ್ಟ್ರಕೂಟರ ಕಾಲದ ಪಂಪ, ಇವರ ಕಾಲಕ್ಕೆ ಪೊನ್ನ ಮತ್ತು ರನ್ನ, ಇವರು ಮೂರೂ ಜನರನ್ನು ಕನ್ನಡ ಸಾಹಿತ್ಯದ ರತ್ನತ್ರಯರು ಅಂತೇಳಿ ಕರಿತೀವಿ. ಇವು ಕೂಡ ನೆನಪಿರಲಿ. ಹಾಗೆ ಇಲ್ಲಿ ಇನ್ನೂ ಒಂದು ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ವಚನ ಸಾಹಿತ್ಯ ಬೆಳವಣಿಗೆ ಹೊಂದಿದ್ದು ಕೂಡ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ. ಇದು ಇಡೀ ಭಾರತಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಟ್ಟಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆ ಅಂತ ನಾವು ಹೇಳ್ಬೋದು. ಇನ್ನು ವಚನಕಾರರು ಅಂತಂದರೆ ನಮಗೆಲ್ಲ ಗೊತ್ತೇ ಇದೆ. ಸರಳವಾದಂತಹ ಒಂದು ಆಡು ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಕನ್ನಡದಲ್ಲಿ ವಚನಗಳನ್ನು ಬರೆದು ಪ್ರತಿ ಮನೆಗೂ ಕೂಡ ತತ್ವ ಸಿದ್ಧಾಂತಗಳನ್ನು ತಮ್ಮ ವಚನಧಾರೆಗಳ ಮೂಲಕ ಕೊಟ್ಟಿದ್ದಾರೆ ಅಲ್ವಾ. ಅದರಲ್ಲಿ ಜೇಡರ ದಾಸಿಮಯ್ಯ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಅಲ್ಲಮಪ್ರಭು ಆಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಚನ್ನಬಸವಣ್ಣ ಆಗಿರ್ಬೋದು, ಸಿದ್ದರಾಮ ಆಗಿರ್ಬೋದು, ಮಡಿವಾಳ ಮಾಚಯ್ಯ, ಇವರೆಲ್ಲರೂ ಕೂಡ ವಚನ ಸಾಹಿತ್ಯಗಳನ್ನು ನಮಗೆ ನಮ್ಮ ಭಾಷೆಯಲ್ಲಿ ಅರ್ಥವಾಗುವಂಥ ಒಂದು ರೀತಿಯಲ್ಲಿ ನಮಗೆ ಹೇಳಿದಂತಹ ಒಬ್ಬ ವಚನಕಾರರು ಅಂತಲೇ ನಾವು ಹೇಳ್ಬೋದು. ಸೊ ಇನ್ನು ಹೇಳ್ತಾ ಹೋದರೆ ಬೇಕಾದಷ್ಟು ವಚನಕಾರರು ನಮ್ಮ ಒಂದು ರಾಜ್ಯದಲ್ಲಿ ಸಿಗ್ತಾರೆ. ನಮ್ಮಲ್ಲಿ ಇಂತಹ ಒಂದು ವಚನಕಾರರು ಸಿಗ್ತಾರೆ ಅಂತಲೇ ನಾವು ಹೇಳ್ಬೋದು. ಎಲ್ಲರೂ ಕೂಡ ನಮ್ಮ ಸ್ಥಳೀಯ ಜನರಿಗೆ ಅರ್ಥವಾಗುವಂತಹ ಒಂದು ರೀತಿಯಲ್ಲಿ ಕನ್ನಡದಲ್ಲಿ ತಮ್ಮ ವಚನ ಸಾಹಿತ್ಯವನ್ನು ಬೆಳೆಸ್ತಾರೆ. ಈ ಮೂಲಕ ಇಡೀ ಒಂದು ನಮ್ಮ ಮನುಕುಲವನ್ನು ಏನು ನಾವು ಮನುಕುಲವನ್ನು ಅಂತಂದರೆ ನಾವೇನು ಹೇಳ್ತೀವಿ ಏನಂತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೇನು ನಾವೇನು ಹೇಳ್ತೀವಿ, ಆ ಒಂದು ಸಿದ್ಧಾಂತವನ್ನು ವಚನಗಳ ಮೂಲಕ ಸಾರಿದ್ದು ಕಲ್ಯಾಣ ಚಾಳುಕ್ಯರು ಅಂದರೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ. ಆದರೆ ಇದೇ ಸತ್ಯ. ಸೊ ಇಷ್ಟು ಕಲ್ಯಾಣ ಚಾಳುಕ್ಯರ ಬಗ್ಗೆ 6ನೇ ತರಗತಿಯಲ್ಲಿ ನಮಗೆ ತಿಳಿಸಿದಂತಹ ಒಂದು ವಿಚಾರಗಳು. ಸೊ ಇಷ್ಟು ಈಸಿಯಾಗಿ ಅರ್ಥ ಆಗುತ್ತಲ್ವಾ. ಸೊ ಎಲ್ರಿಗೂ ಕೂಡ ಈ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆಲ್ಲ ಕೂಡ ಅರ್ಥ ಆಗಿದೆ ನಾನು ಅಂದ್ಕೊಳ್ತೀನಿ. ಸೊ ಮುಂದಿನ ತರಗತಿಯಲ್ಲಿ ಹೊಯ್ಸಳರ ಬಗ್ಗೆ ನಾವು ಇದೇ ರೀತಿಯಾಗಿ ಈಸಿಯಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.